ಕಾಟೇರ ಸಿನಿಮಾದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಇದೀಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ರಾಕ್ಲೈನ್ ಅಂತಂದರೆ ಅತ್ಯಂತ ಹೆಚ್ಚು ಹಿಟ್ ಫಿಲ್ಮ್ಗಳನ್ನು ಕೊಟ್ಟಂತಹ ಖ್ಯಾತಿಗೆ ಅವರು ಪಾತ್ರರಾಗಿದ್ದಾರೆ. ಈ ಹಿಂದೆ ಕಾಟೇರ ಸಕ್ಸಸ್ ಮೀಟ್ನಲ್ಲೂ ಕೂಡ ಅವರು ಅವಧಿ ಮೀರಿ ಪಾರ್ಟಿಯನ್ನು ಮಾಡಿದ್ದಾರೆ ಅಂಥೇಳಿ ಪೊಲೀಸರಿಂದ ನೋಟಿಸನ್ನು ಪಡೆದಿದ್ದರು. ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಿ ಬಂದಿದ್ದರು. ಅದಾದ ನಂತರ ವ್ಯವಸ್ಥೆ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಉದ್ದೇಶಪೂರ್ವಕವಾಗಿಯೇ ಈ ರೀತಿಯಾಗಿ ಯಾರು ನಮ್ಮನ್ನು ತುಳಿಯುವಂಥ ಕೆಲಸ ಮಾಡ್ತಿದ್ದಾರೆ, ನಮ್ಮ ಏಳಿಗೆಯನ್ನು ಸಹಿಸಕ್ಕೆ ಆಗದಿರೋರು ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದರು. ಅದರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ರಾಕ್ಲೈನ್ ವೆಂಕಟೇಶ್ಗೆ ಸಂಕಷ್ಟ ಎದುರಾಗಿರುವಂಥದ್ದು. ರಾಕ್ಲೈನ್ ವೆಂಕಟೇಶ್ಗೆ ಸಂಕಷ್ಟ ಯಾಕೆ ಬಂದಿದೆ, ಕಾಟೇರ ಸಕ್ಸಸ್ ಮೀಟ್ ಆದರೂ ಕೂಡ ಯಾಕೆ ಅವ್ರಿಗೆ ಈ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗಿದೆ ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಮೊದಲು ರಾಕ್ಲೈನ್ ವೆಂಕಟೇಶ್ ಯಾರು, ಅವ್ರಿಗೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೂ ಇರುವಂತಹ ಒಂದು ನಂಟು ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ರಾಕ್ಲೈನ್ ವೆಂಕಟೇಶು ಕಾಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು ಈ ಎಲ್ಲ ಅಂದರೆ ಕನ್ನಡ ಚಿತ್ರರಂಗ ಆಗಿರ್ಬೋದು, ತೆಲುಗು ಚಿತ್ರರಂಗ ಆಗಿರ್ಬೋದು, ತಮಿಳು ಹಾಗೆಯೇ ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಿರ್ಮಾಪಕ ಕಮ್ ನಟರಾಗಿರುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತಲೇ ಅತ್ಯಂತ ಖ್ಯಾತಿಯನ್ನು ಕೂಡ ಇವರು ರಾಕ್ಲೈನ್ ವೆಂಕಟೇಶ್ ಪಡೆದಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ 2012ರಲ್ಲಿ ಇವರು ಒಂದೇ ವರ್ಷದಲ್ಲಿ ಇವರ ಬ್ಯಾನರ್ ಅಡಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥ ಖ್ಯಾತಿಗೆ ರಾಕ್ಲೈನ್ ವೆಂಕಟೇಶ್ ಒಳಗಾಗಿದ್ದಾರೆ. ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಶಿವರಾಜ್ ಕುಮಾರ್, ಉಪೇಂದ್ರ, ದರ್ಶನ್ ಹೀಗೆ ಹಲವು ನಟ ನಟಿಯರು ಇವರ ಬ್ಯಾನರ್ ಅಡಿಯಲ್ಲಿ ಸಿನಿಮಾಗಳನ್ನು ಮಾಡಿ ಸಕ್ಸಸ್ಸನ್ನು ಕೂಡ ಕಂಡಿರುವಂಥದ್ದು. ಇವರು ಪ್ರೊಡಕ್ಷನ್ನಿಂದ ಬಂದಂತಹ ಅತ್ಯಂತ ಯಶಸ್ವಿ ಸಿನಿಮಾ ಅಂತಂದರೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಹೋದಾಗ ಪ್ರೀತ್ಸೆ, ಪ್ರೀತ್ಸೋತ್ತಪ್ಪ, ಯಾರೇ ನೀನು ಚೆಲುವೆ, ದಿಗ್ಗಜರು, ಇವರೇ ಅಭಿನಯಿಸಿದಂತಹ ಡಕೋಟಾ ಎಕ್ಸ್ಪ್ರೆಸ್ನಂತಹ ಚಿತ್ರಗಳು ಇವರ ಗರಡಿಯಲ್ಲಿ ಬಂದಿರುವಂಥದ್ದು. ಇಷ್ಟು ಹಿಟ್ ಫಿಲ್ಮ್ಗಳನ್ನು ಕೊಟ್ಟಂತಹ ರಾಕ್ಲೈನ್ ವೆಂಕಟೇಶ್ಗೆ ಇದೀಗ ಸಂಕಷ್ಟ ಯಾಕೆ ಅಂತಂದರೆ ಇವರ ಒಡೆತನದಲ್ಲಿ ಬರುವಂತಹ ರಾಕ್ಲೈನ್ ಮಾಲ್ ಏನಿದೆ ಅದನ್ನು BBMP ಅಧಿಕಾರಿಗಳು ಸೀಸನ್ನು ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ 2011ರಿಂದ ಇದುವರೆಗೂ ಅವರು ಯಾವುದೇ ರೀತಿಯಾದಂಥ ಒಂದು ತೆರಿಗೆಯನ್ನು ಕಟ್ಟಿಲ್ಲ ಅಂಥೇಳಿ. ಅಂದರೆ 2011ರಲ್ಲಿ ಇವರು ರಾಕ್ಲೈನ್ ಮಾಲನ್ನು ಓಪನ್ ಮಾಡ್ತಾರೆ. ಜಾಲಹಳ್ಳಿ ಕ್ರಾಸಿಂದ ಸ್ವಲ್ಪ ಆಸುಪಾಸಲ್ಲಿ ಇವರ ಮಾಲ್ ಇರುವಂಥದ್ದು. 2012ರಲ್ಲಿ ಓಪನ್ ಆದಂತಹ ಮಾಲು ಇದುವರೆಗೂ BBMPಗೆ ಯಾವುದೇ ರೀತಿಯಾದಂಥ ಒಂದು ತೆರಿಗೆಯನ್ನು ಕಟ್ಟಿಲ್ಲ. ನಾನು ಆಲ್ರೆಡಿ ಹೇಳದಂತೆ 2012ರಲ್ಲಿ ಒಂದೇ ವರ್ಷದಲ್ಲಿ 20ಕ್ಕೂ ಹೆಚ್ಚು ಹಿಟ್ ಫಿಲ್ಮ್ಗಳನ್ನು ಕೊಟ್ಟಂತಹ ಖ್ಯಾತಿ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು. ಈ ಒಂದು ರಾಕ್ಲೈನ್ ಮಾಲ್ ಇದೀಗ ಸುದ್ದಿ ಯಾಕಾಗಿದೆ ಅಂತಂದರೆ 2011ರಿಂದ 2022 ಅಂದರೆ ಕಳೆದ ವರ್ಷದವರೆಗೂ ಸುಮಾರು 11,51,00,000 ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು BBMP ಹೇಳಿರುವಂಥದ್ದು. 2011ರಿಂದ ಸುಮ್ಮನೆ ಇದ್ದಾರೆ ಅಂತಲ್ಲ, ಪಾವತಿ ಮಾಡಿ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿ ಅಂತ ಹೇಳಿ ಈಗ ಆಲ್ರೆಡಿ ಡಿಮ್ಯಾಂಡ್ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟಿದ್ದರೂ ಕೂಡ ರಾಕ್ಲೈನ್ ವೆಂಕಟೇಶ್ ಅದನ್ನು ಅಂದರೆ ಯಾರು ಮಾಲನ್ನು ನೋಡ್ಕೊಳ್ತಾರೆ ಅವರು ಆ ಡಿಮ್ಯಾಂಡ್ ನೋಟಿಸ್ಗೆ ತಕ್ಕಂತೆ ಆಸ್ತಿ ತೆರಿಗೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರಲಿಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ DCM DK ಶಿವಕುಮಾರ್ ಕೂಡ ಹೇಳಿದರು, ಯಾರು ಆಸ್ತಿ ತೆರಿಗೆಯನ್ನು ಕಟ್ತಾ ಇಲ್ಲ ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಪರೋಕ್ಷವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ಇವತ್ತು BBMPಯ ದಾಸರಳ್ಳಿ ವಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೇ ರಾಕ್ಲೈನ್ಗೆ ಸೇರಿದಂತಹ ಮಾಲ್ ಏನಿದೆ ರಾಕ್ಲೈನ್ ಮಾಲನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಆಸ್ತಿ ತೆರಿಗೆನ ಪಾವತಿ ಮಾಡುವ ತನಕ ಮಾಲನ್ನು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ನೋಟಿಸನ್ನು ಕೂಡ ಅಲ್ಲಿ ಅಂಟಿಸಿ ಹೋಗಿರುವಂಥದ್ದು. ಈಗ ಆಲ್ರೆಡಿ ಜಂಟಿ ವಲಯದ ಆಯುಕ್ತರಾಗಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿ ಜಪ್ತಿ ಮಾಡುವಂಥ ಕೆಲಸವನ್ನು ಅಂದರೆ ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಏಕಾಏಕಿ ರಾಕ್ಲೈನ್ ಅವರ ಈ ಒಂದು ಸೇರಿದಂತಹ ಮಾಲ್ಗೆ ಸೀಸನ್ನು ಮಾಡಿರುವಂಥದ್ದು ನೋಡಿದ್ರೆ ಎಲ್ಲೋ ರಾಜಕೀಯ ಪ್ರೇರಿತ ಆಗಿದೆಯಾ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಯಾಕೆಂತಂದರೆ ಸುಮಲತಾ ಅವರ ಪರವಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಕ್ಯಾಂಪೇನನ್ನು ಮಾಡ್ತಿದ್ದಾರೆ. ಹಿಂದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಸುಮಲತಾ ಅವರ ಪರವಾಗಿ ನಿಂತು ಅವರನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದರು. ಜೊತೆಗೆ ಇತ್ತೀಚೆಗೂ ಕೂಡ ಸುಮಲತಾ ರಾಕ್ಲೈನ್ ವೆಂಕಟೇಶ್ ಬಗ್ಗೆ ಒಂದು ಮಾತನ್ನು ಹೇಳಿದರು. ಅವರು ನಮಗೊಂದು ರೀತಿ ಬ್ಯಾಕ್ ಸಪೋರ್ಟಾಗಿ ನಮ್ಮನ್ನು ಬೆಂಬಲಿಸ್ತಿದ್ದಾರೆ, ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಜೊತೆಗೆ ಈಗ ಲೋಕಸಭೆ ಚುನಾವಣೆಯೂ ಕೂಡ ಬರ್ತಾ ಇದೆ. ಅವರು ಸುಮಲತಾ ಅವರು BJPಗೆ ಸೇರಿರುವಂಥದ್ದು, ಜೊತೆಗೆ BJPಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರು
ಬೆಂಗಳೂರು ಉಸ್ತುವಾರಿನೂ ಕೂಡ ಅವರೇ ಆಗಿರೋದ್ರಿಂದ ಈ ರೀತಿಯಾಗಿ ಸುಮಲತಾ ಅವರ ಮೇಲಿನ ದ್ವೇಷವನ್ನು ಪರೋಕ್ಷವಾಗಿ ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನುವಂಥ ಒಂದು ಚರ್ಚೆನೂ ಕೂಡ ಆರಂಭ ಆಗ್ತಾ ಇದೆ. ಸೊ ಅದೇನೇ ಇರಲಿ, ತೆರಿಗೆ ಆಸ್ತಿ ತೆರಿಗೆ ಅಂತ ಬಂದಾಗ ಸೆಲೆಬ್ರಿಟೀಸ್ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಎಲ್ರಿಗೂ ಕೂಡ ಒಂದೇ ಕಾನೂನು. ಆದರೆ ಇಲ್ಲಿ ಪ್ರಶ್ನೆ ಉದ್ಭವಿಸ್ತಾ ಇರುವಂಥದ್ದು 2011ರಿಂದ 2022-23 ತನಕ ಅಂದರೆ ಸುಮಾರು 11-12 ವರ್ಷ ಆಸ್ತಿ ತೆರಿಗೆಯನ್ನು ಕಟ್ಟಿಲ್ಲ ಅಂತಂದರೆ ಸುಮ್ಮನಿದ್ದಂತಹ BBMP ಅಧಿಕಾರಿಗಳು ಈಗ ಏಕಾಏಕಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂಥ ಬೆನ್ನಲ್ಲೇ ನೋಟಿಸನ್ನು ಕೊಟ್ಟಿರುವಂಥದ್ದು, ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತೇಳಿ ನಾವು ಸೀಸ್ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಸಮಜಾಯಿಷಿಯನ್ನು ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಹೋದಾಗ ಇದು ರಾಜಕೀಯ ಪ್ರೇರಿತವಾಗಿ ಈ ಒಂದು ಕಾರ್ಯ ಆಗ್ತಾ ಇದೆಯಾ ಅನ್ನುವಂಥದ್ದು. ಸೊ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಹಿಂದೆನೇ ಹೇಳಿದರು, ಯಾರೋ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದಿರೋರು ಈ ರೀತಿಯಾಗಿ ನಮ್ಮ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು ಅಂತ ಹೇಳಿ ಪೊಲೀಸರ ವಿಚಾರಣೆ ಮುಗಿಸಿ ಆಚೆ ಬಂದಂಥ ಸಂದರ್ಭದಲ್ಲಿ ಹೇಳಿದರು. ಸೊ ಅಂತಿಮವಾಗಿ ಇದು ರಾಜಕೀಯ ಪ್ರೇರಿತವಾಗಿ ಈ ಒಂದು ಘಟನೆ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ರಾಕ್ಲೈನ್ ವೆಂಕಟೇಶ್ವರ ಉತ್ತರವನ್ನು ಕೊಡಬೇಕು. ಸೊ ಆಸ್ತಿ ತೆರಿಗೆ ವಿಚಾರಕ್ಕೆ ಅಂತ ಬಂದಾಗ ಯಾರೇ ಆಗಿರಲಿ ಕಾಲಕ್ಕೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ತೆರಿಗೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇದು ರಾಕ್ಲೈನ್ ವೆಂಕಟೇಶ್ವರಿಗೆ ಒಂದು ಪಾಠ ಆಗಿರುವಂಥದ್ದು. ಸೊ ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ ಬಾಕಿ ಇರುವಂಥ 11.5 ಕೋಟಿ ಏನಿದೆ, 11.5 ಕೋಟಿಯನ್ನು ಆಸ್ತಿ ತೆರಿಗೆಯನ್ನು ಕಟ್ಟುವಂತಾಗಲಿ, ಜೊತೆಗೆ ಎಲ್ರಿಗೂ ಕಾನೂನು ಅಂತ ಬಂದಾಗ ಎಲ್ರಿಗೂ ಒಂದೇ ಅನ್ನುವಂಥದ್ದನ್ನು ಇದು ಸಾಬೀತು ಆಗಿದೆ. ಈ ಒಂದು ಕಾರ್ಯ ಏನಿದೆ ಇದು ಸಾಬೀತು ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.